ಒಂದು ನನ್ನ ಹೆಂಡತಿ ನನ್ನ ಬಿಟ್ಟು ಇವಾಗ ಒಂದು 6 ತಿಂಗಳಾಯಿತು. 6 ತಿಂಗಳಿಂದ ಇಲ್ಲಿ ಅವ್ರ ಅಕ್ಕನ ಮನೆಯಲ್ಲಿದ್ದಾಳೆ. ಅವ್ರ ಅಕ್ಕನ ಮನೆಯಿಂದ ಅವ್ರ ಅಕ್ಕನ ಗಂಡನೇ ಸಾಯಿಸಿರೋದು ಅನ್ನೋ ರೀತಿ ನನಗೆ ಹೇಳಿದ್ದಾರೆ. ಸಂಬಂಧ ಇತ್ತೇನೋ ಅವರಿಬ್ಬರ ಮಧ್ಯದಲ್ಲಿ ಅಂತ. ನಮ್ಮ ಅಕ್ಕನ ಗಂಡನಿಗೂ ನನ್ನ ಹೆಂಡತಿಗೂ ಒಂದು ಅಕ್ರಮ ಸಂಬಂಧ. ಹಾಗಾಗಿ ಅವನು ಬುಧವಾರ ದಿನ ಪೇಮೆಂಟ್ ಆಗಿದೆ. ಎಲ್ಲರೂ ಕುಡಿದ್ಬಿಟ್ಟು ಗಲಾಟೆ ಮಾಡಿಕೊಂಡು ಮನೆ ಒಳಗಡೆ ಮಗುನ ಕೊಲೆ ಮಾಡಿದ್ದಾರೆ. ಅದು ಏನಾಗಿದೆ ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ ಮಾಹಿತಿ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಅವನೇ ಕೊಲೆ ಮಾಡಿರೋದು ಅನ್ನೋ ರೀತಿ ನನ್ನ ಹೆಂಡತಿನೂ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಮದುವೆ ಆಗಿದೆ? ಎಲ್ಲಿಯವರು ನಿಮ್ಮ ಮನೆಯವರು? ನಮ್ಮ ಮನೆಯವರು ಇಲ್ಲೇ ಕದ್ನೂರವ್ರೆ. ನಂದು ಗಾರೆ ಕೆಲಸ ಬೆಂಗಳೂರಲ್ಲಿ ಮಾಡೋದು. ಅಲ್ಲಿ ನಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಆಗಿರೋದು. ಅಲ್ಲಿಂದ ಬಂದಮೇಲೆ ಒಂದು 2 ಮಗು ಆಗಿದೆ ಬೆಂಗಳೂರಲ್ಲೇ. ವಾಸ ಮಾಡಿದ್ದು ಅಲ್ಲೇ. ಅಜ್ಜಿಗೆ ಹುಷಾರಿಲ್ಲ ಅಂತೇಳಿ ಊರಿಗೆ ಬಂದವಳು ನನ್ನ ಹತ್ರ ಬಂದಿಲ್ಲ ತಿರ್ಗಾ. ಎಷ್ಟಾಗಿಂದ? ಇವಾಗ ಒಂದು 6 ತಿಂಗಳು 7 ತಿಂಗಳು ಆಗಿದೆ. ಅಲ್ಲಿವರೆಗೂ ಜೊತೆಲೇ ಇದ್ವಿ. ಆಮೇಲೆ ಈ ಥರ ಆಗಿದೆ ಅಂತ ನನಗೆ ನಿನ್ನೆ ಬೆಳಗ್ಗೆನೇ ಗೊತ್ತಾಗಿರೋದು. ನಿನ್ನೆ ಬೆಳಗ್ಗೆ ಗೊತ್ತಾದ ಮೇಲೆ ನನ್ನ ಬಾಮೈದನಿಗೆ ಫೋನ್ ಮಾಡಿದೆ ನಾನು. ಈ ಥರ ಆಗಿದೆ ಅಂತೆ, ಅಲ್ಲಿ ಹೋಗ್ಬಿಟ್ಟು ನೋಡು ಅಂತ ಹೇಳಿದ್ದು. ಇವನು ಆಮೇಲೆ ಫೋನ್ ಮಾಡಿಬಿಟ್ಟು ಹೌದು ಈ ಥರ ಆಗಿದೆ ಅಂತ ಹೇಳಿದಕ್ಕೆ ಅಲ್ಲಿಂದ ಹಾಸ್ಪಿಟ್ಲಿಂದ ನನ್ನ ಹೆಂಡತಿ ಫೋನ್ ಮಾಡಿದ್ಲು. ಫೋನ್ ಮಾಡಿದ್ಮೇಲೆ ನಾನು ಓನರಿಗೆ ಫೋನ್ ಮಾಡಿದೆ, ಈ ಥರ ಆಗಿದೆಯಪ್ಪ ನಿಜ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಾನು ಅಲ್ಲಿಂದ ಮಾನ್ವಿಯಿಂದ ಬಸ್ ಹತ್ಕೊಂಡು ಬಂದಿದ್ದೀನಿ. ಪೊಲೀಸರೆಲ್ಲ ಇದು ಮಾಡ್ತಾಯಿದ್ದಾರೆ. ಅವನ್ನ ಕಸ್ಟಡಿಗೆ ತಗೊಳ್ಳೋಕ್ಕೆ, ಪ್ರತಾಪ್ನ ಕಸ್ಟಡಿಗೆ ತಗೊಳ್ಳೋಕ್ಕೆ ನಾನು ಹೇಳಿದ್ದೀನಿ.